ಓಂ ಮಹಾಮಾಯಾಯ ನಮಃ. ಓಂ ಪುರುಹೂತಮಿಂದ್ರಂ ಗಿರಿರ್ನಯಃ ಸ್ವತವಾಂಗ್ ವಿಶ್ವ ಇಂದ್ರಃ ಸನಾದೇವ ಸಹಸೆ ಜಾತ ಉಗ್ರಹ ಆದರ್ತ ವಜ್ರಂ ಸ್ಥವಿರಂ ನ ಭೀಮಃ. ಶ್ರೀ ಗುರುಭ್ಯೋ ನಮಃ. ಮಹಾಮಾಯ ಎಂಬ ಶಬ್ದದ ಅರ್ಥವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಆ ಶಬ್ದದ ಬೃಹತಿ ಮಂತ್ರದ ಮೂಲ ಋಗ್ವೇದದ ಮಂತ್ರದ ವ್ಯಾಖ್ಯಾನವನ್ನ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಎಲ್ಲ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳ ಹೇಳಿದ ಅರ್ಥವನ್ನು ನೋಡಿದ್ದೀವಿ. ನಾನು ಅದಕ್ಕೆ ಏನೋ ಅರ್ಥ ಹೇಳ್ಕೊಂಡಿದ್ದೇನೆ ಅನ್ನೋದನ್ನು ಕೂಡ ನಾವೀಗ ನೋಡಿದ್ದೇವೆ. ಬೆಟ್ಟದಂತೆ ಬೃಹದ್ ವ್ಯಕ್ತಿತ್ವ ಉಳ್ಳವನು ಅಂದ್ರೆ ಬೆಟ್ಟ ಅಂದ್ರೆ ಪ್ರಾಣ, ಪ್ರಾಣದಂತೆ ಬೃಹದಾಕಾರದ ವ್ಯಕ್ತಿತ್ವ ಉಳ್ಳವನು. ಮುಖ್ಯ ಪ್ರಾಣ ಆಕಾರವೇ ಬಹಳ ದೊಡ್ಡದು ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಭಗವಂತನ ವ್ಯಕ್ತಿತ್ವ ಆ ಮುಖ್ಯ ಪ್ರಾಣನಂತೆನೆ ಅವನಿಗಿಂತಲೂ ತುಂಬಾ ದೊಡ್ಡದಾದ ವ್ಯಕ್ತಿತ್ವ ಅಂತ ಹೀಗೆ ತಿಳ್ಕೊಳ್ಬಹುದು. ಅದು ಭಗವಂತನಂತೆ ಮುಖ್ಯ ಪ್ರಾಣ ಅಂತ ಹೇಳ್ತಿರ್ತಾರೆ. ಮುಖ್ಯ ಪ್ರಾಣನಂತೆ ಭಗವಂತ ಅಂತ ಹೇಳುವುದಕ್ಕೆ ಏನು ಒಂದು ಔಚಿತ್ಯ ಅಂತ ನಮಗೆಲ್ಲ ಪ್ರಶ್ನೆ ಬರ್ಬೋದು. ಇದನ್ನ ಹೀನೋಪಮ ಅಂತ ಹೇಳ್ತಾರೆ. ರಾಮಚಂದ್ರ ಸಮುದ್ರದಂತೆ ಇದ್ದ, ಅವನು ಸಮುದ್ರದಂತೆ ಗಂಭೀರನಾಗಿದ್ದ ಅಂತ ಹೀಗೆಲ್ಲ ವರ್ಣನೆ ಮಾಡುವಾಗ ಇದನ್ನ ಹೀನೋಪಮ, ರಾಮಚಂದ್ರನಿಗಿಂತ ಗಾಂಭೀರ್ಯದ ವಿಷಯದಲ್ಲಿ ಸಮುದ್ರ ಅಂತ ಅನ್ನೋದು ತುಂಬಾ ಹೀನವಾದದ್ದು. ಆದ್ರೂ ಅಂಥ ಉಪಮಾನಗಳನ್ನ ಕೆಲವು ಬಾರಿ ಶಾಸ್ತ್ರದಲ್ಲಿ ಕೊಡ್ತಿರ್ತಾರೆ. ಅಂಥದ್ದೇ ನಾವು ನಮ್ಮಂಥವ್ರು ಯಾರಾದ್ರೂ ಆ ಹನುಮಂತನ ಬೃಹತ್ ಗಾತ್ರವನ್ನ ಎಲ್ಲಿಯಾದ್ರೂ ಶಿಲ್ಪದಲ್ಲಿ ಆದ್ರೂ ಮತ್ತೆಲ್ಲಾದ್ರೂ ನೋಡಿದ್ರೆ ಅದನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳಿ. ಅದರಂತೆ ಬೃಹತ್ ವ್ಯಕ್ತಿತ್ವ ಉಳ್ಳವನು ಈ ಭಗವಂತ ಅಂತ ಅದೊಂದು ಹೀನೋಪಮ. ಇದನ್ನ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲೆಲ್ಲ ಹೇಳಿದ್ದಾರೆ. ಹೀನೋಪಮ, ಕೆಲವು ಬಾರಿ ಉತ್ಕೃಷ್ಟ ಉಪಮ ಅಂತೆ. ಇದು ವಿಷಯ. ತನಗಿಂತಲೂ ಶ್ರೇಷ್ಠನಾದ ವ್ಯಕ್ತಿಯನ್ನ ಈ ವ್ಯಕ್ತಿಗೆ ಉಪಮಾನ ಕೊಟ್ರೆ, ಪರೀಕ್ಷಿತ ರಾಜನನ್ನ ವಿಷ್ಣುವಿನಂತೆ ಶಕ್ತಿಶಾಲಿ ಅಂತ ಹೇಳಿಬಿಟ್ರೆ ಇದು ಉತ್ಕೃಷ್ಟ ಉಪಮ. ಆ ವಿಷ್ಣುವಿರುವಷ್ಟು ಶಕ್ತಿ ಪರೀಕ್ಷಿತ ರಾಜನಿಗಿಲ್ಲ, ಆದ್ರಿಂದ ಇದು ಉತ್ಕೃಷ್ಟ ಉಪಮ. ರಾಮನನ್ನ ವರ್ಣನೆ ಮಾಡುವಾಗ ಸಾಗರದಂತೆ ಗಂಭೀರ ಅಂತ ಹೇಳಿಬಿಟ್ರೆ ಇದು ಹೀನೋಪಮ. ಆದ್ರಿಂದ ಗಿರಿ ಅನ್ನೋ ಶಬ್ದಕ್ಕೆ ಬೆಟ್ಟ ಅಂತಾದ್ರೂ ಅರ್ಥ ಇಟ್ಕೊಳ್ಳೋಣ, ಅಥವಾ ಮುಖ್ಯ ಪ್ರಾಣ ಅಂತಾದ್ರೂ ಅರ್ಥ ಇಟ್ಕೊಳ್ಳೋಣ. ಮುಂದೆ ಸ್ವತವಾನ್ ಅಂತ ಒಂದು ಶಬ್ದ ಇದೆ. ಸ್ವತವಾನ್ ಎಂಬ ಶಬ್ದಕ್ಕೆ ಸ್ವ ಅಂದ್ರೆ ಸ್ವಯಮೇವ, ಸ್ವಭಾವೇನ ಇವ, ತವ ಅಂದ್ರೆ ವಿಸ್ತಾರ. ಸ್ವಾಭಾವಿಕವಾಗಿಯೇ ಯಾರು ವಿಸ್ತೃತವಾದಂತಹ ವ್ಯಕ್ತಿತ್ವ ಉಳ್ಳವನೋ ಅವನು ಸ್ವತವಾನ್ ಅಂತ ಹೀಗೆ ನಾವು ಅರ್ಥ ಇಟ್ಕೊಳ್ಬಹುದು. ತವ ಅಂದ್ರೆ ವಿಸ್ತಾರ, ವ್ಯಕ್ತಿತ್ವದ ವಿಸ್ತಾರ. ವಿಸ್ತಾರ ಯಸ್ಯ ಸಹ ಸ್ವತವಾನ್. ಇದು ವಾದಿರಾಡಿ ಸ್ವಾಮಿಗಳ ಭಾವಪ್ರಕಾಶಿಕಕ್ಕೆ ಅನುಸಾರಿಯಾದಂತಹ ಒಂದು ವ್ಯಾಖ್ಯಾನ ಇದು. ಇದು ಎಲ್ಲಿ ಬಂದಿದೆ ಹೀಗೆ ವ್ಯಾಖ್ಯಾನ ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ 12ನೇ ಅಧ್ಯಾಯದ 136ನೇ ಶ್ಲೋಕ ಬಂದಿದೆ. ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಮವಾಪ್ಯ ತೇವರ್ಧಂತ ಸ್ವತವಸೋ ಮಹಿತ್ವನ ಅಂತ. ಪಾಂಡವರು ಕ್ಷತ್ರಿಯೋಚಿತ ಸಂಸ್ಕಾರಗಳನ್ನು ಪಡೆದು ಸ್ವತವಸಃ ತನ್ನ ಸ್ವರೂಪ ಸಾಮರ್ಥ್ಯದ ವಿಸ್ತಾರದಿಂದ ಮಹಿತ್ವನ ಮಹಿಮೆಯಿಂದ ಅವರ್ಧಂತ ಬೆಳೆದರು ಅಂತಿದೆ. ಅಲ್ಲಿ ಸ್ವತವಸಃ ಅನ್ನೋ ಶಬ್ದಕ್ಕೆ ಏನು ಹಿನ್ನೆಲೆ ಮತ್ತೆ ಯಾಕೆ ಆಚಾರ್ಯರ ಆ ಶಬ್ದವನ್ನು ಹಾಕಿದ್ದಾರೆ ಅನ್ನೋದನ್ನೆಲ್ಲ ನೋಡ್ಬೇಕು. ತೇವರ್ಧಂತ ಸ್ವತವಸೋ ಮಹಿತ್ವನ ನಾಕಂ ತಸ್ತು ರುರುಚಕ್ರಿರೇ ಸದಃ ವಿಷ್ಣುರ್ಯದ್ಧಾವತ್ ವೃಷಣಂ ಮತಚ್ಯುತಂ ವಯೋನ ಸೀದನ್ನಧಿ ಬರ್ಹಿಷಿ ಪ್ರಿಯೇ ಅಂತ ಋಗ್ವೇದದಲ್ಲಿ. ಮತ್ತೆ ಇದು ಆಶ್ವಲಾಯನ ಋಗ್ವೇದದ ಆಶ್ವಲಾಯನ ಶಾಖಾಶ್ರುತಿ ಇದು. ಈ ಒಂದು ವೇದವಾಕ್ಯದಲ್ಲಿ ಪಾಂಡವರ ಸ್ತೋತ್ರ ಮೊದಲಾದದ್ದು ಇದೆ. ಆ ವೇದವಾಕ್ಯದಲ್ಲಿ ಬಂದಂತಹ ಶಬ್ದವನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ವತವಸೋ ಮಹಿತ್ವನ ಅಂತ 136ನೇ ಶ್ಲೋಕದಲ್ಲಿ ತಗೊಂಡಿದ್ದಾರೆ. ಇದು ನನಗೆ ಆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವುದನ್ನ ಹೀಗೆ ಸ್ವತವಸ ಅನ್ನೋದಕ್ಕೆ ಆಚಾರ್ಯ ಎಲ್ಲರೂ ವ್ಯಾಖ್ಯಾನ ಮಾಡಿದಾರ ಅಂತ ಋಗ್ಭಾಷೆ ಇತ್ಯಾದಿ ಕಡೆಗಳಲ್ಲಿ ಹುಡುಕಿದೆ, ಅಲ್ಲಿ ಸಿಗ್ಲಿಲ್ಲ. ಆದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಅದು ಸಿಕ್ತು. ಅದನ್ನ ಇಲ್ಲಿ ಕೂಡ ಇಟ್ಕೊಂಡಿದ್ದೇನೆ.
ಅಲ್ಲಿ ಸ್ವತವಸ ಅನ್ನೋ ಶಬ್ದಕ್ಕೆ ಇಡೀ ಋಗ್ವೇದದ ಮಂತ್ರಕ್ಕೆ ನಾವೇನು ಅರ್ಥ ಹೇಳಬೇಕಾಗಿಲ್ಲ. ಪಾಂಡವರು ತಮ್ಮ ವ್ಯಕ್ತಿತ್ವದ ವಿಸ್ತಾರವನ್ನು ಪಡೆದರು, ಅವರ ವ್ಯಕ್ತಿತ್ವ ಎಲ್ಲ ದೃಷ್ಟಿಯಿಂದಲೂ ಪರಿಪೂರ್ಣವಾಯಿತು ಅಂತ ಅದರ ಅರ್ಥ. ಅಲ್ಲಿ ಸ್ವ ತಪಸಃ, ಸ್ವ ಅಂದ್ರೆ ಸ್ವಭಾವಿನ ಇವ, ತವ ಅಂದ್ರೆ ವಿಸ್ತಾರ, ಯೇಷಾಂತೆ ಯಾರಿಗೆ ತಮ್ಮ ಸ್ವಭಾವದಿಂದಲೇ ವ್ಯಕ್ತಿತ್ವದ ವಿಸ್ತಾರ ಆಗ್ತದೋ ಅಥವಾ ಭಗವಂತನ ಅನುಗ್ರಹದಿಂದ ಸ್ವಭಾವದ ವಿಸ್ತಾರ ಆಗ್ತದೋ ಅವರು ಸ್ವತವಸರು ಅಂತ ಅದರ ಅರ್ಥ. ಸ್ವತವಾನ್, ಸ್ವತವಸೌ, ಸ್ವತವಸಃ ಹೀಗ ಶಬ್ದ. ಇಲ್ಲೂ ಕೂಡ ಭಗವಂತನನ್ನ ಸ್ವತವಾನ್ ಅಂತ ಹೇಳುವುದು ಆತ ತನ್ನ ಮಹಿಮೆಯಿಂದಲೇ ವ್ಯಕ್ತಿತ್ವದ ವಿಸ್ತಾರವನ್ನು ಪಡೆದವನು ಅಂತ ಇಷ್ಟ ಅರ್ಥ ಆಗ್ತದೆ. ಅದನ್ನು ತಾತ್ಪರ್ಯದ ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ದೇನೆ. ಮುಂದೆ ಈ ಮಹಾಮಾಯೆ ಎಂಬ ಶಬ್ದಕ್ಕೂ ಈ ಪ್ರಕೃತ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡೋಣ. ಪುಸ್ತಕವನ್ನು ಗಮನಿಸುವವರು, ಲೇಖನವನ್ನು ಗಮನಿಸುವವರು ಈ ಅನ್ವಯಾರ್ಥ ಆದ್ಮೇಲೆ ಭಾವಾರ್ಥ ಇದೆ, ಭಾವಾರ್ಥ ಆದಮೇಲೆ ಈ ಸಂಬಂಧವನ್ನು ನಾನು ಬರೆದಿದ್ದೇನೆ. ಸಾಮಾನ್ಯವಾಗಿ ಮೊದಲೇ ಬರೆದಿರ್ತಿದ್ದೆ ನಾಮಕ್ಕೂ ಮತ್ತು ಬೃಹತಿ ಮಂತ್ರಕ್ಕೂ ಸಂಬಂಧವನ್ನ. ಇಲ್ಲಿ ಆಮೇಲೆ ಬರೆದಿದ್ದೇನೆ, ಅದನ್ನು ಗಮನಿಸ್ಬೇಕು. ಮೊದಲು ಆ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧವನ್ನು ಗಮನಿಸಿ ಮುಂದೆ ಭಾವಾರ್ಥ ನೋಡೋಣ. ಮಾಯಾ ಅಂದ್ರೆ ಏನು? ಭಾಗವತ ತಾತ್ಪರ್ಯ ಏನನ್ನು ಹೇಳ್ತದೆ? ಮುಖ್ಯತಃ ವಿಷ್ಣು ಶಕ್ತಿರಿಹಿ ಮಾಯಾ ಶಬ್ದೇನ ಭನ್ಯತೆ ಅಂತ ಭಾಗವತ ತಾತ್ಪರ್ಯ. ಮಾಯಾ ಅಂದ್ರೆ ವಿಷ್ಣು ಶಕ್ತಿಯೇ, ಭಗವಂತನ ಶಕ್ತಿಗೇನೆ ಮಾಯಾ ಅಂತ ಹೇಳ್ತಾರೆ. ಭಗವಂತನ ಇಚ್ಛೆಗೂ ಮಾಯಾ ಅಂತ ಹೇಳ್ತಾರೆ, ಅದು ಬೇರೆ. ಇಲ್ಲಿ ನಾವು ಆ ಇಚ್ಛಾ ಅಂತ ಅರ್ಥದಲ್ಲಿ ಬಂದಿದ್ದನ್ನು ಇಲ್ಲಿ ನಾನು ತಗೊಂಡಿಲ್ಲ. ಶಕ್ತಿ ಎಂಬ ಅರ್ಥದಲ್ಲಿ ಬಂದದ್ದು ನಮಗೆ ಇಲ್ಲಿ ಉಪಯುಕ್ತ ಆಗ್ತದೆ ಈ ಪ್ರಕೃತ ಸಂದರ್ಭಕ್ಕೆ. ಆದ್ರಿಂದ ಮಹಾಮಾಯ ಅಂದ್ರೆ ಮಹತಿ ಮಾಯಾ ಯಶಸ್ಸಹ ಮಹಾಮಾಯ ಅಂದ್ರೆ ಮಹಾಶಕ್ತಿ ಅಂತ ಅರ್ಥ. ಇದನ್ನ ಸಹಸೇ ಜಾತಃ ಎಂಬ ಶಬ್ದದಿಂದ ಬೃಹತಿ ಮಂತ್ರ ಹೇಳಿದೆ ಅಂತ ನಾವು ತಿಳ್ಕೊಳ್ಬಹುದು. ಸಹಸ್ ಅಂದ್ರೆ ಏನು? ಅದು ಒಂದು ಶಕ್ತಿಯೇ, ಶತ್ರುಗಳಿಂದ ಸೋಲದಿರುವ ಶಕ್ತಿ. ಮತ್ತೆ ಉಗ್ರ ಅಂದ್ರೆ ಸಾಯಣಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಆದ್ರಿಂದ ಉಗ್ರ ಎಂಬ ಶಬ್ದದಿಂದ ಮತ್ತೆ ಸಹಸ್ ಎಂಬ ಶಬ್ದದಿಂದ, ಸಹಸೇ ಜಾತಃ ಎಂಬ ಶಬ್ದದಿಂದ ಬೃಹತಿ ಮಂತ್ರ ಆ ಭಗವಂತ ಮಹಾಮಾಯ ಅಂದ್ರೆ ಮಹಾಶಕ್ತಿ ಉಳ್ಳವನಾಗಿದ್ದಾನೆ ಅನ್ನೋ ಅರ್ಥವನ್ನು ಹೇಳಿದೆ. ಇದು ಒಂದು ಸಂಬಂಧ. ಇನ್ನೊಂದು, ಮಾಯಾತು ಮಹಿಮಾ ಪ್ರೋಕ್ತ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಬಂದಿದೆ. ಮಾಯಾ ಅಂದ್ರೆ ಮಹಿಮಾ. ಹಾಗಾದ್ರೆ ಮಹತಿ ಮಾಯಾ ಯಶ ಸಹ ಮಹಾಮಾಯ ಅಂದ್ರೆ ಮಹಾಮಹಿಮ ಅಂತ ಅರ್ಥ. ಈ ಬೃಹತಿ ಮಂತ್ರಕ್ಕೂ ಇಲ್ಲಿ ಏನು ಸಂಬಂಧ ಅಂದ್ರೆ, ಇಂದ್ರ ಎಂಬ ಶಬ್ದ ಇದು ಪರಮೇಶ್ವರಿ ಎಂಬ ಶಬ್ದದಿಂದ ಇಂದ್ರಸ್ಸ ಪರಮೇಶ್ವರಿಯ ಅಂತ ಅನೇಕ ಕಡೆ ಸರ್ವಮೂಲದಲ್ಲಿ ಬಂದೇ ಇದೆ. ಆದ್ರಿಂದ ಭಗವಂತ ಪರಮೈಶ್ವರ್ಯ, ಮಹಾ ಐಶ್ವರ್ಯ ಉಳ್ಳವನಾದ್ರಿಂದ ಅವನನ್ನು ನಾವು ಇಂದ್ರ ಅಂತ ಹೇಳ್ತೇವೆ. ಐಶ್ವರ್ಯ ಮಹಿಮೆ ಎಲ್ಲ ಒಂದೇ. ಮಹಿಮಾ ಅಂದ್ರೆ ಅನೇಕ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ, ನಾನಾ ಥರದ ಕಾರ್ಯಗಳನ್ನೆಲ್ಲ ಮಾಡಿ ಮಾಡಿ ತೋರಿಸ್ತಾನ ಅವನು, ಅದು ನಮ್ಗೆ ಗೊತ್ತಿದೆ. ಎಂಥ ಭಗವಂತನ ಮಹಿಮೆ ಇದು ಅಂತಿರ್ತೇವೆ. ಐಶ್ವರ್ಯ ಅಂದ್ರೂ ಅಣಿಮ ಮಹಿಮಾ ಲಘಿಮ, ಇಲ್ಲೇ ಇದ್ದು ಇಲ್ಲಿ ಕೂತ್ಕೊಂಡು ಇನ್ನೊಂದ್ ಕಡೆ ಇರೋದನ್ನು ತಿಳಿಯುವುದು, ನೋಡುವುದು, ಎಲ್ಲರನ್ನು ನಿಯಂತ್ರಿಸುವುದು, ಇವೆಲ್ಲ ಐಶ್ವರ್ಯಗಳು. ಈ ಎಲ್ಲ ಐಶ್ವರ್ಯಗಳನ್ನು ಒಳಗೊಂಡವನು, ಪರಮೈಶ್ವರ್ಯ ಒಳಗೊಂಡವನೇ ಇಂದ್ರ. ಇಂದ್ರ ಅಂದ್ರೆ ಪರಮೈಶ್ವರ್ಯ ಅಂತ ಅರ್ಥ, ಮಹಾಮಾಯ ಅಂದ್ರೆ ಮಹಾಮಹಿಮ ಅಂತ ಅರ್ಥ. ಇದು ಎರಡನೇ ಸಂಬಂಧ. ಇನ್ನ ಈ ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಅದು ಮಯ ಅಂದ್ರೆ ಪ್ರಧಾನ, ಸರ್ವೋತ್ತಮ ಅಂತ ಅರ್ಥ ಆಗ್ತದೆ. ಮತ್ತೆ ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನೇ 4 ಉಲ್ಲೇಖ ಒಟ್ಟು ಸಂಗ್ರಹಿಸುವ ಪ್ರಯತ್ನ ಮಾಡಿದ್ದೇನೆ ಇಲ್ಲಿ. ಮತ್ತೆ ಮಯ ಅಂದ್ರೆ ಸರ್ವೋತ್ತಮತ್ವಾದ್ ವಿಷ್ಣುರಿಹಿ ಮಾಯ ಇತ್ಯೇವ ಶಬ್ದತೆ. ಮಯ ಅಂದ್ರೆ ಪ್ರಧಾನ, ಮಾಯ ಅಂದ್ರೂ ಸರ್ವೋತ್ತಮ ಪ್ರಧಾನ ಅಂತಾನೆ ಅರ್ಥ. ಎರಡೂ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅದರಿಂದ ಮಹಾನ್ ಚಾಸೌ ಮಯಶ್ಚ ಮಹಾಮಯ ಮಹಾಮಯ. ಮಯ ಅಂದ್ರು ಮಾಯ ಅಂದ್ರು ಒಂದೇ ಅರ್ಥ. ಮಯ ಏವ ಮಾಯ. ಮಯ ಶಬ್ದಕ್ಕೆ ಸ್ವಾರ್ಥೆ ಅಣುಪ್ರತ್ಯಯ ಬಂದು ಮಾಯ ಅಂತ ನಿಷ್ಪನ್ನ ಆಗಿದೆ. ಅದರಿಂದ ಮಹಾನ್ ಚಾಸೋ ಮಯಶ್ಚ ಮಹಾಮಯ ಮಹಾಮಾಯ. ಈ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದ್ ಕಡೆ ಬಂದದ್ದೇನು ಹೇಳಿದ್ನಲ್ಲ, ಸರ್ವೋತ್ತಮತ್ವಾದ್ ವಿಷ್ಣುರಿಹಿ ಅಂತ. ಇದು ಮಾಯ ಎಂಬ ಶಬ್ದಕ್ಕೇನೆ ನೇರವಾಗಿ ಸರ್ವೋತ್ತಮ ಅನ್ನೋ ಅರ್ಥವನ್ನು ಹೇಳಿದೆ. ಆದ್ರಿಂದ ಮಹಾನ್ ಚಾಸೋ ಮಾಯಶ್ಚ ಮಹಾಮಾಯ. ಮಹಾಮಾಯ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ ಆಯ್ತು. ಇದನ್ನ ಋಷ್ವ ಅನ್ನೋ ಬೃಹತಿ ಮಂತ್ರದ ಶಬ್ದ ಹೇಳಿದೆ. ಋಷ್ವ ಅಂದ್ರೂ ಮಹಾನ್ ಅಂತ ಅರ್ಥ. ನಮ್ಮಲ್ಲಿ ಯಾರ್ಯಾರು ವ್ಯಕ್ತಿಗಳನ್ನ ಮಹಾತ್ಮರು ಅಂತ ಹೇಳಿದ್ರೆ ಸೀಮಿತ ಅರ್ಥದಲ್ಲಿ ಅವರು ಮಹಾತ್ಮರು.
ಅನವಧಿಕವಾಗಿ ಮಹಾತ್ಮರಲ್ಲ ಅವರು, ನಮ್ಗೆ ಗೊತ್ತಿದೆ. ಸೀಮಿತ ಅರ್ಥದಲ್ಲಿ ಮಹಾತ್ಮರಾಗ್ತಾರೆ. ಆದರೆ ಭಗವಂತ ಪೂರ್ಣವಾದ ಅರ್ಥದಲ್ಲಿ ಮಹಾನ್, ಸರ್ವೋತ್ತಮ. ಹೀಗೆ ಒಟ್ಟು 3 ರೀತಿಯಾಗಿ ಆ ಬೃಹತಿ ಮಂತ್ರಕ್ಕೂ ಮತ್ತು ಮಹಾಮಾಯ ಎಂಬ ಶಬ್ದಕ್ಕೂ ಸಂಬಂಧ. ಒಂದು ಮಹಾಶಕ್ತಿ ಉಳ್ಳವನು ಅಂತ ಅರ್ಥ, ಇನ್ನೊಂದು ಮಹಾಮಹಿಮ ಅಂತ ಅರ್ಥ, ಇನ್ನೊಂದು ಸರ್ವೋತ್ತಮ ಅಂತ ಅರ್ಥ. ಇಷ್ಟು ರೀತಿಯಾಗಿ ಆ ಬೃಹತಿ ಮಂತ್ರಕ್ಕೂ ಮತ್ತೆ ವಿಷ್ಣು ಸಹಸ್ರನಾಮದ ಮಹಾಮಹಿಮ ಎಂಬ ಶಬ್ದಕ್ಕೂ ನಾವು ಅರ್ಥವನ್ನ ಸ್ವೀಕಾರ ಮಾಡಬಹುದು. ಈಗ ಭಾವಾರ್ಥ ನೋಡೋಣ. ಭಗವಂತ ಅನಾದಿ ಕಾಲದಿಂದಲೂ ಪರ್ವತದಂತೆ ಮಹಾ ವ್ಯಕ್ತಿತ್ವ ಉಳ್ಳವನು. ನಾವು ಪರ್ವತವನ್ನು ನೋಡಿರ್ತೀವಿ, ಆದ್ರಿಂದ ನಮಗೆ ಪರ್ವತದಂತೆ ಅಂತ ಹೇಳ್ತಿದ್ದಾರೆ ಅಷ್ಟೆ. ಮತ್ತೆ ಸ್ವಭಾವತಃ ಸರ್ವತ್ರ ವ್ಯಾಪ್ತನೂ ಆಗಿದ್ದಾನೆ. ದುಷ್ಟಶಕ್ತಿಗಳನ್ನ ಹಿಮ್ಮೆಟ್ಟಿಸುವುದಕ್ಕಾಗಿ ಶಕ್ತಿಶಾಲಿಯಾದಂತಹ ಭಯಂಕರವಾದ ರೂಪದಿಂದ ಅನಾಯಾಸವಾಗಿ ವಜ್ರವನ್ನ, ಬೇರೆ ಬೇರೆ ಆಯುಧಗಳನ್ನು ಹಿಡಿದಿದ್ದಾನೆ, ವಜ್ರಾಯುಧವನ್ನು ಹಿಡಿದಿದ್ದಾನೆ. ಧರಿಸಿ ಬರುವಂತಹ ವೇದಗಮ್ಯನಾದಂತಹ ಪುರುಹೂತ ಅಂದ್ರೆ ವೇದಗಮ್ಯ, ಆ ವೇದಗಮ್ಯನಾದಂತಹ ಆ ದೇವನನ್ನ ನಾನು ಸ್ತುತಿಸ್ತೇನೆ ಅಂತ ಅದರ ತಾತ್ಪರ್ಯ. ಹೀಗಿಲ್ಲಿ ನಾವು ಒಟ್ಟು ಅದರ ತಾತ್ಪರ್ಯ ಮತ್ತೆ ಅನ್ವಯಾರ್ಥ ಇದೆಲ್ಲವನ್ನು ಕೂಡ ನೋಡಿದಂತಾಯ್ತು. ಈಗ ಆ ಇಂದ್ರ ಈ ಮಹಾಮಾಯ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡಿದವರು ಏನೇನು ಅರ್ಥಗಳನ್ನ ಹೇಳ್ತಾರೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೊಟೇಶನ್ಸ್ ಬೇರೆ 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 ಕಡೆ ಬಂದದ್ದನ್ನು ಅವ್ರು ಹೇಗೆ ಸಂಗ್ರಹಿಸಿದ್ದಾರೆ ಅನ್ನೋದು ನೋಡೋಣ. ಸಗ್ರಿ ರಾಘವೇಂದ್ರಾಚಾರ್ಯರು ಈ ನಾನೀಗಾಗಲೇ ಹೇಳಿದ್ದನ್ನು ಅವರು ಸಂಗ್ರಹಿಸಿದ್ದಾರೆ, ಅಲ್ಲಿಂದನೂ ಕೆಲವೊಂದು ತಗೊಂಡಿದ್ದಾನೆ. ಶ್ರೇಷ್ಠವಾದ ಮಹಿಮಾ ಉಳ್ಳವನು, ಮಹತಿ ಮಾಯಾ ಯಶಸಃ ಮಹಾಮಾಯ, ಮಾಯಾತು ಮಹಿಮಾ ಪ್ರೋಕ್ತ, ಇದು ಪದ್ಮಪುರಾಣದ ಮಾತು. ಮುಖ್ಯತೋ ವಿಷ್ಣು ಮಾಹಾತ್ಮ್ಯಂ ಮಾಯಾ ಶಬ್ದೋಚಿತಂ ಭವೇತ್, ಪ್ರಧಾನತ್ವಾಚ್ಚ ಮಾತೃತ್ವಾತ್ ಮೇಯತ್ವಾಚ್ಚೈವ ತಸ್ಯ ಹಿ. ಇದು ಭಾಗವತ ತಾತ್ಪರ್ಯದ್ದೇ ಮತ್ತೊಂದು ಮಾತು. ಅಹೋ ಭಗವತೋ ಮಾಯಾ ಮಾಯಿನಾಯಮಪಿ ಮೋಹಿನಿ. ಭಗವಂತನ ಮಾಯಾ ಇದು ಅಂದ್ರೆ ಆ ಪ್ರಕೃತಿ, ಭಗವಂತನಿಂದ ನೇಮಿಸಲ್ಪಟ್ಟಂತಹ ಆ ಪ್ರಕೃತಿ ದೇವಿ, ಅವಳು ಈ ಎಲ್ಲರನ್ನೂ ಕೂಡ ಮಂಕು ಕವಿಯುವಂತೆ ಮಾಡಿಬಿಟ್ಟಿದ್ದಾಳೆ. ಯಥೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ ಅಹಂ ಚಾನ್ಯೇ ಇಮೇ ದೇವಾಹ ತಸ್ಮೈ ಭಗವತೆ ನಮಃ. ಆ ಭಗವಂತನನ್ನು ಮುಟ್ಟಲಾಗದೆ ಮನಸ್ಸು, ಮಾತು, ಮನೋ ಅಭಿಮಾನಿಯಾದ ಗರುಡಶೇಷ ರುದ್ರರು, ಮಾತಿನ ಅಭಿಮಾನಿಗಳಾದಂತಹ ಲಕ್ಷ್ಮೀ ಸರಸ್ವತಿ ಭಾರತೀಯರು, ಮತ್ತೆ ಸೌಪರ್ಣಿ, ವಾರುಣಿ, ಪಾರ್ವತಿಯರು, ಶಚಿ ಮೊದಲಾದವರೆಲ್ಲರೂ ಕೂಡ ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಅಂತಹ ಭಗವಂತನಿಗೆ ಎಂಥ ಮಹಿಮೆ ಇದೆ, ಬ್ರಹ್ಮಾದಿಗಳಿಗೂ ಕೂಡ ಅದು ಬುದ್ಧಿಭ್ರಂಶವನ್ನ ಮಾಡಬಲ್ಲಂತಹ ಮಹಿಮಾ ಅದು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತಮಾಪ ಅಂತ ಋಗ್ವೇದದಲ್ಲಿ ಬಂದಿದೆ. ಪರವ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಮನ್ವಷ್ಣುವಂತಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತಮಾಪ. ನಿನ್ನ ಮಹಿಮೆಯನ್ನ ಕೊನೆಯನ್ನ ಯಾರು ಕಂಡವರಿಲ್ಲ ಅಂತ ಇದು ಋಗ್ವೇದದ್ದು. ಮಹಾಮಾಯ ಅಂದ್ರೆ ಭಾಗವತ ತಾತ್ಪರ್ಯವೇ ಮತ್ತೊಂದು ಕಡೆ ಹೇಳುವಂತೆ ಜ್ಞಾನ ಅಂತನೂ ಅರ್ಥ ಇದೆ. ಮಹಾಜ್ಞಾನವುಳ್ಳವನು ಅಂತ ಅದರ ಅರ್ಥ. ತ್ರಿಗುಣಾತ್ಮಕವಾದ ಮಾಯೆ ಅದು ಮಾಯೆ, ಜ್ಞಾನವೂ ಮಾಯೆ, ವಿಷ್ಣು ಶಕ್ತಿಯೂ ಮಾಯೆ. ಇಷ್ಟೆಲ್ಲ ಅರ್ಥಗಳು ಆ ಮಾಯಾ ಎಂಬ ಶಬ್ದಕ್ಕಿವೆ. ವಿಷ್ಣು ಪ್ರಜ್ಞಪ್ತಿ ರೇವೈಕ ಶಬ್ದೈ ಏತೈರ್ ಉದೀರ್ಯತೆ. ವಿಷ್ಣು ಪ್ರಜ್ಞಪ್ತಿ ಅಂದ್ರೆ ವಿಷ್ಣುವಿನ ಜ್ಞಾನ ಏನಿದೆ ಅದಕ್ಕೆ ಮಾಯಾ ಅಂತ ಹೇಳ್ತಾರೆ. ಇಚ್ಛಾ, ಇಚ್ಛಾ ಅಂತನೂ ಅರ್ಥ ಇದೆ. ಅದು ಮಾಯೇತಿ ಇಚ್ಛಾ ಸಮುದ್ದಿಷ್ಟ. ಮತ್ತೆ ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಎಲ್ಲ ಬಂದಿದೆ. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹಿನಿ ಇವೆಲ್ಲವೂ ಕೂಡ ಆ ಭಗವಂತನ ಇಚ್ಛೆಗೆ ಪರ್ಯಾಯ ಪದಗಳು ಇವೆಲ್ಲ ಶಬ್ದಗಳು ಅಂತ ಅದರ ಅರ್ಥ. ಸಾ ಮಾಯಾ ಹರೇರಿಚ್ಛಾ ಅಥವಾ ಬಲಂ.
ಭಗವಂತನ ಇಚ್ಛೆ ಅಥವಾ ಭಗವಂತನ ಬಲ, ಇದಕ್ಕೆ ಮಾಯಾ ಅಂತ ಹೇಳ್ತಾರೆ. ಯಾವುದನ್ನ ಆ ಭಗವಂತನ ಮಾಯೆಯನ್ನು ನಾವು ಸ್ವಲ್ಪ ತಿಳ್ಕೊಳ್ಬಹುದು. ಜಗತ್ತಿನ ದೃಷ್ಟಿಯಲ್ಲಿ ಯಾವುದನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗೋದೇ ಇಲ್ವೋ ಅಂಥದ್ದೆಲ್ಲ ಭಗವಂತನ ದೃಷ್ಟಿಯಲ್ಲಿ ಹೊಂದಾಣಿಕೆ ಆಗ್ತದೆ. ಅದೇ ಅಘಟಿತ ಘಟನಾ ಸಾಮರ್ಥ್ಯ. ನಮಗೆ ಯಾವುದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ವೋ ಅದೆಲ್ಲವೂ ಭಗವಂತನಿಗೆ ಸಾಧ್ಯ. ಅಂತಹ ಭಗವಂತನ ಇಚ್ಛಾ ಮತ್ತು ಭಗವಂತನ ಬಲ, ಅದಕ್ಕೆ ಮಾಯಾ ಅಂತ ಹೇಳ್ತಾರೆ. ಮಾಯಾ ಅಂದ್ರೆ ಲಕ್ಷ್ಮೀದೇವಿಯೂ ಹೌದು. ಮಹತಿ ಮಾಯಾ ಯಸ್ಯ ಸಹ ಮಹಾಮಾಯ. ವಾಸುದೇವ ರೂಪನಾದ ಭಗವಂತನ ಪತ್ನಿಗೆ ಮಾಯಾ ಅಂತ ಹೆಸರು. ಹೀಗೆ ಮಹಾಮಾಯ ಅಂದ್ರೆ ಆ ಮಾಯೆಯನ್ನು ತನ್ನ ಪತ್ನಿಯನ್ನಾಗಿ ಹೊಂದಿರುವಂತಹ ಭಗವಂತ ಅಂತ ಅರ್ಥ. ಭಗವತ್ತಂತ್ರತಾ ಯಸ್ಯಾಹ ತದ್ಭಾರ್ಯಾತ್ವಂ ಸ್ವರೂಪತಾ ಉಚ್ಯೇತ ಮಾಯಾ ಸಾತು ಶ್ರೀಹಿ ಅಂತ ಇದು ಕೂಡ ಬ್ರಹ್ಮತರ್ಕದ ಮಾತು. ಭಾಗವತ ತಾತ್ಪರ್ಯದಲ್ಲಿ ಇದೆಲ್ಲ ಕಡೆ ಬಂದಿದೆ. ಭಗವಂತನಿಗೆ ಅವಳು ಅಧೀನಳಾಗಿದ್ದಾಳೆ, ಮತ್ತೆ ಭಗವಂತನ ಪತ್ನಿ ಆಗಿದ್ದಾಳೆ. ಈ ಎಲ್ಲ ಕಾರಣದಿಂದ ಆ ಲಕ್ಷ್ಮೀ ದೇವಿಯನ್ನ ಮಾಯಾ ಅಂತ ಹೇಳ್ತಾರೆ. ಆ ಭಗವಂತನಿಗೆ ಪೂರ್ಣವಾಗಿ ಸಮಾನ ಅಲ್ಲದೆ ಹೋದ್ರೂ ಕಿಂಚಿತ್ ಸಮಾನವಾದಂತಹ, ದೇಶದ ಕಾಲತಃ ಸಮಾನವಾದ ಸ್ವರೂಪವುಳ್ಳವಳು. ಭಗವತಿ ಇತರರಿಗಿಂತ ಅತ್ಯಂತ ಸೌಂದರ್ಯವುಳ್ಳವಳು. ಇದೆಲ್ಲ ಅರ್ಥವನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಅವಳು ಮಾಯಾ. ಮಾಯಾ ಅಂದ್ರೆ ಜಡ ಪ್ರಕೃತಿಯೂ ಹೌದು. ಜಡ ಪ್ರಕೃತಿಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡವನು ಈ ಭಗವಂತ. ಅಯ ಅಂದ್ರೆ ಶುಭವಾದಂತಹ ಫಲ ಅನ್ನೋ ಅರ್ಥವನ್ನು ನಾವೀಗ ನೋಡಿದೀವಿ ಈಗಾಗಲೇ ಆರಂಭದಲ್ಲಿ ಒಂದ್ ಕಡೆ. ಆದ್ರಿಂದ ಮಹಾ ಅಂದ್ರೆ ಮಹತ್ತಾದದ್ದು, ಮಾಯ ಅಂದ್ರೆ ಜ್ಞಾನ, ಮಾ ಅಂದ್ರೆ ಜ್ಞಾನ. ಆ ಜ್ಞಾನದ ಅಯ ಅಂದ್ರೆ ಫಲ. ಆಯ ವ್ಯಯ ಅಂತ ನಾವು ಅಂತಿರ್ತೀವಿ, ನಮ್ಗೆ ಗೊತ್ತಿದೆ. ವ್ಯಯ ಅಂದ್ರೆ ಖರ್ಚಾಗೋದು, ಆಯ ಅಂದ್ರೆ ಬರೋದು. ಮಹತ್ತಾದ ಮಾ ಅಂದ್ರೆ ಜ್ಞಾನದ ಫಲ. ಭಗವಂತನ ಅಪರೋಕ್ಷ ಜ್ಞಾನವನ್ನು ನಾವು ಪಡೆದರೆ ಅದರ ಫಲ ಮೋಕ್ಷ ರೂಪವಾದಂತಹ ಫಲ ಅವನಿಂದಲೇ ಸಿಗಬೇಕು. ಅದಕ್ಕಾಗಿ ಆತನನ್ನ ಆ ಫಲವನ್ನು ನಮಗೆ ಕೊಡುವವನಾದ್ರಿಂದ ಮಾಯಾಹ ಅಯಹ ಯಸ್ಮಾತ್ ಸಹ, ಯಾವ ಭಗವಂತನ ಅನುಗ್ರಹದಿಂದ ಆ ಆಯ ಫಲ ನಮಗೆ ಸಿಗ್ತದೋ ಅಂಥವನನ್ನ ಮಹಾಮಾಯ ಅಂತ ಹೀಗೆ ಹೇಳಬೇಕು. ಹೀಗೆ ಜನಸಾಮಾನ್ಯರಿಂದ ಹಿಡಿದು ಸಾಮಾನ್ಯರಾದ ಸಾಧಕರಿಂದ ಹಿಡಿದು ಲಕ್ಷ್ಮೀದೇವಿಗೂ ಕೂಡ ಅಂಥ ಮಹಾಫಲವನ್ನು ಕೊಡುವವನು. ಮಾಯಾಹ ಲಕ್ಷ್ಮಿಯಾಹ ಅಯಹ ಫಲಂ ಯಸ್ಮಾತ್ ಸಹ. ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೂ ಫಲವನ್ನು ಕೊಡ್ತಾನೆ, ತನ್ನ ಪ್ರೇಮ ಎಂಬ ಫಲವನ್ನು ಕೊಡುವಂಥವನು. ಆದ್ರಿಂದ ಅವಳನ್ನ ಮಹಾಮಾಯ ಅಂತ ಹೀಗೆ ವರ್ಣಿಸ್ತಾರೆ. ತ್ವಂವೈ ಸಮಸ್ತ ಪುರುಷಾರ್ಥಮಯ ಫಲಾತ್ಮ ಅಂತ ಭಾಗವತ ತಾತ್ಪರ್ಯದಲ್ಲಿ, ಭಾಗವತದಲ್ಲಿ 10ನೇ ಸ್ಕಂದದ 82ನೇ ಶ್ಲೋಕ, ಅಲ್ಲಿ 82ನೇ ಅಧ್ಯಾಯ, ಅಲ್ಲಿ 42ನೇ ಶ್ಲೋಕ. ಲಕ್ಷ್ಮೀದೇವಿನೂ ಹೇಳೋ ಅರ್ಥ ಇದೆ. ನೀನು ಫಲಾತ್ಮ, ಫಲಸ್ವರೂಪ. ಫಲಸ್ವರೂಪ ಅಂದ್ರೆ ಏನು? ಎಲ್ಲಾ ಜನರಿಗೂ ಕೂಡ ಫಲವನ್ನು ಕೊಡುವಂಥವನು ಅಂತ ಅದಕ್ಕೆ ಅರ್ಥವನ್ನು ಲಕ್ಷ್ಮೀದೇವಿ ಸ್ವಯಂ ವರ್ಣನೆ ಮಾಡಿದ್ದಾಳೆ. ಮಹಾಮಾಯ ಎಂಬ ಶಬ್ದದಿಂದ ಅದನ್ನು ಕೂಡ ನಾವು ತಗೊಳ್ಬಹುದು. ಇನ್ನು ಮುಂದೆ ಶಾಂಕರ ಭಾಷ್ಯದಲ್ಲಿ, ಪರಾಶರ ಭಟ್ರ ವ್ಯಾಖ್ಯಾನದಲ್ಲಿ, ಲಕ್ಷಾಲಂಕಾರದಲ್ಲಿ ಇದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನ ನೋಡೋಣ. ಮಹಾಮಾಯ ಅಂದ್ರೆ ಮಹಾತ್ಮ ಉಳ್ಳವನು ಅನ್ನೋ ಅರ್ಥವನ್ನ ಲಕ್ಷಾಲಂಕಾರ ವರ್ಣನೆ ಮಾಡಿದೆ. ಮಹಾಮಾಯಾವಿ, ಎಲ್ಲ ಮಾಯಾವಿಗಳಾದಂಥವರನ್ನೂ ಮಾಯೆಯಲ್ಲಿ ಸಿಲುಕಿಸುವಂತ ಮಹಾಮಾಯಾವಿ ಅಂತ ಕೆಲವರು ಅರ್ಥ ಹೇಳ್ತಾರೆ. ಮಮ ಮಾಯಾ ದುರತ್ಯಯ ಅಂತ ಗೀತದ ಶ್ಲೋಕವನ್ನ ಶಾಂಕರ ಭಾಷೆಯಲ್ಲಿ ಉದ್ಧರಿಸ್ತಾರೆ. ಎಲ್ಲರ ಮೇಲೂ ಮಾಯೆಯನ್ನು ಬೀಸುವವನು. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಯಾರೂ ಕೂಡ ಈ ಮಾಯೆಯನ್ನು ದಾಟುವುದು ಸಾಧ್ಯವಿಲ್ಲ ಅಂತ ಗೀತಾದ ಮಾತ್ರ ಶಾಂಕರ ಭಾಷೆಯಲ್ಲಿ ಹೇಳ್ತಾರೆ. ಪರಾಶರ ಭಟ್ರ ವ್ಯಾಖ್ಯಾನಕ್ಕನುಸಾರವಾಗಿ ಯಾರು ಭಕ್ತರು ಶರಣಾಗತರಾಗಲಿಲ್ಲ ಅಂಥ ದುಷ್ಟರನ್ನ ಮೋಹಗೊಳಿಸುವಂಥ ಮಾಯೆಯುಳ್ಳವನು
ಮಾಯಾ ಯಸ್ಯ ಅಪ್ರತಿಪನ್ನಾನಾಂ ಸರ್ವೇಷಾಮಸ್ತಿ ಮೋಹಿನಿ. ಅಪ್ರತಿಪನ್ನರು ಅಂದ್ರೆ ಶರಣಾಗತರಾಗದವರು, ಅವರಿಗೂ ಮೋಹ ಭರಿಸುವ, ಅವರನ್ನ ಭ್ರಷ್ಟರನ್ನಾಗಿ ಮಾಡುವಂಥ ಮಾಯಾಶಕ್ತಿ ಉಳ್ಳವನು ಅವನನ್ನು. ಅದರಿಂದ ಅವನನ್ನು ಮಹಾಮಾಯ ಅಂತ ಹೇಳಬೇಕು ಅಂತ. ವಸ್ವರ್ಣ ಮನುಹು ಉಜ್ವಲ, ಇದೊಂದು ಮಹಾಮಾಯ ಅನ್ನೋದು ಒಂದು ಶ್ರೇಷ್ಠವಾದ ಮಂತ್ರ ಅಂತ ಹೇಳ್ತಾರೆ ಪರಾಶರ ಭಟ್ರು. ರಮಾದೇವಿಗೂ ಶುಭಕರ, ನಮಗ ನಿಮಗಲ್ಲ, ಲಕ್ಷ್ಮೀದೇವಿಗೂ ಶುಭವನ್ನು ಕೊಡುವಂಥವನು ಅನ್ನೋ ಅರ್ಥವನ್ನು ಹೇಳಿದವರು ಸತ್ಯಸಂಧ ಸ್ವಾಮಿಗಳೇ. ಕಪಟವಿಲ್ಲದ ಯಾವುದೇ ರೀತಿಯಾದ ಧಾಮ್ನಾ ಸ್ವೇ ಸದಾ ನಿರಸ್ತ ಕುಹಕಂ ಅಂತ ಹೇಳ್ತಾರಲ್ಲ, ಕುಹಕವೇ ಮಾಯೆ, ಅಂತ ಮಾಯಾ ಇಲ್ಲದವನು. ಇವೆಲ್ಲ ಅರ್ಥಗಳನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಅವರ ವಾಕ್ಯ ಹೀಗಿದೆ: ಮಹತೀ ಚ ಸಾ ಮಾಚ ಮಹಾಮಾ ಅಂದ್ರೆ ರಮಾ, ಮಹಾಮಾ ಅಂದ್ರೆ ರಮಾ. ಅವಳಿಗೆ ಅಯ ಅಂದ್ರೆ ಶುಭ ಫಲ ಯಾರಿಂದ ಸಿಗಬೇಕು ಅವನು ಮಹಾಮಾಯ. ಮಹಾಮಗಳು ಅಂದ್ರೆ ಭಗವಂತನನ್ನು ಸರಿಯಾಗಿ ತಿಳಿದ ಜ್ಞಾನಿಗಳು, ಅವರಿಗೂ ಫಲವನ್ನು ಕೊಡುವಂಥವ್ರು ಈ ಭಗವಂತ. ಮಾಯಾ ಅಂದ್ರೆ ಕಪಟ ಯಾರಿಗಿಲ್ವೋ ಅವನು ನವಿದ್ಯತೆ ಮಾಯಾ ಕಪಟಂ ಯಸ್ಯ ಇತಿ ಅಮಾಯ ಮಹಾಶ್ಚಾಸವು ಅಮಾಯಶ್ಚ ಇತಿವಾ. ಮಾಯಾ ಅಂದ್ರೆ ಇಚ್ಛಾ ಅಂತನೂ ಅರ್ಥ ಇದೆ. ಇಷ್ಟದ ಅರ್ಥಗಳು ಸತ್ಯಸಂಧ ಸ್ವಾಮಿಗಳು ನಮಗೆ ತಿಳಿಸ್ಕೊಡುವಂಥವು. ಇಲ್ಲಿವರೆಗೆ ಈ ಮಹಾಮಾಯ ಎಂಬ ಶಬ್ದದ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಮಹಾಮಾಯ ಎಂಬ ಶಬ್ದ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತವೆ. ಮಹಾಶಕ್ತಿ ಉಳ್ಳವನು, ಮಹಾಮಹಿಮೆ ಉಳ್ಳವನು, ಮತ್ತೆ ಸರ್ವೋತ್ತಮನಾದವನು ಅನ್ನೋದನ್ನು ವರ್ಣನೆ ಮಾಡ್ತದೆ. ಅದಾದ ಬಳಿಕ ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೂ ಫಲವನ್ನು ಕೊಡುವಂಥವನು, ಅವಳಿಗೂ ಪ್ರೇಮವನ್ನ ಶೃಂಗಾರವನ್ನ ಕೊಟ್ಟವನು, ಅವಳಿಗೆ ಬೇಕಾದ ಶುಭ ಅದೇ, ಮೋಕ್ಷ ಏನು ಅವಳಿಗೆ ಆಗಬೇಕಾದ್ದಿಲ್ಲ. ಭಗವಂತನಿಂದ ಸರ್ವ ಕಾಲದಲ್ಲಿಯೂ ಸರ್ವ ದೇಶಗಳಲ್ಲಿಯೂ ಅವಳಿಗೆ ಬೇಕಾದದ್ದು ಪ್ರೇಮ ಮಾತ್ರ, ಅದನ್ನು ಕೊಟ್ಟವನು. ಅವಳಿಗಷ್ಟೇ ಅಲ್ಲ, ಜ್ಞಾನಿಗಳಾದ ಚತುರ್ಮುಖಾದಿಗಳಿಗೆ ಅಲ್ಲಿಂದ ಹಿಡಿದು ಎಲ್ಲ ಪಾಮರರಿಗೂ ಯಾರು ಭಗವಂತನನ್ನು ಆರಾಧಿಸ್ತಾರೆ ಅವರೆಲ್ಲಿಗೂ ಕೂಡ ಜ್ಞಾನದ ಫಲವಾದಂಥ ಮೋಕ್ಷವನ್ನ ಕೊಡುವಂಥವನು. ಅದಕ್ಕಾಗಿ ಆತನನ್ನ ಮಹಾಮಾಯ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತನ ಸ್ವರೂಪವನ್ನು ಮತ್ತು ಆತನ ಸ್ವರೂಪವನ್ನು ನಾವು ತಿಳಿದರೆ ನಮಗಾಗಬೇಕಾದಂತಹ ಸಿಗುವಂತಹ ಫಲವನ್ನು ವರ್ಣನೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಶಬ್ದ ಅದು ಮಹಾಮಾಯ ಎಂಬ ಶಬ್ದ. ಅಂಥ ಭಗವಂತನನ್ನ ನಾವಿಲ್ಲಿ ಸ್ತುತಿಸೋಣ ಅಂತ ಬೃಹತಿ ಮಂತ್ರ ಹೇಳಿದೆ. ಅದರೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.